ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಹೊಸ ವರ್ಷ ನಮಗೆ ನ್ಯೂ ಇಯರ್ ಹೊಸ ವರ್ಷ ಅಲ್ಲ, ಯುಗಾದಿನೇ ಹೊಸ ವರ್ಷ. ಇದು ನಮಗೆ ಹಿಂದೂಗಳಿಗೆ ದೊಡ್ಡ ಹಬ್ಬ ಅಂದರೆ ಯುಗಾದಿ ಹಬ್ಬ. ಫ್ರೆಂಡ್ಸ್, ಎಲ್ಲರ ಬಾಳಲ್ಲಿ ಸಿಹಿ ಜಾಸ್ತಿ ಇರಲಿ, ಕಹಿ ಕಡಿಮೆ ಇರಲಿ. ಫ್ರೆಂಡ್ಸ್, ಮತ್ತೊಂದು ಸರಿ ಹ್ಯಾಪಿ ಯುಗಾದಿ. ಫ್ರೆಂಡ್ಸ್, ಯುಗಾದಿ ಹಬ್ಬದ್ದು ಪ್ರಿಪ್ರೇಷನ್ಸ್ ಎಲ್ಲ ಹೇಗಾಯಿತು ಅಂತ ಹೋಗಿ ನೋಡ್ಕೊಂಬರೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾಳೆ ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಅಂದರೆ ನಮ್ಮ ಹಿಂದೂಗಳಿಗೆ ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಈ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಹೊಸ ಬಟ್ಟೆ ತೊಗೊಂಡಿದ್ದೀವಿ. ಹಾಗೆ ಯುಗಾದಿ ಹಬ್ಬಕ್ಕೆ ಏನೇನು ಬೇಕಂತ ಎಲ್ಲ ಇವತ್ತೇ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಫ್ರೆಂಡ್ಸ್, ಈಗ ಮಾರ್ಕೆಟ್ಗೆ ಹೋಗಿ ಹೂವು, ಹಣ್ಣು, ಹಾಗೆ ಬಾಳೆ ಎಲೆ, ಮಾವಿನ ಎಲೆ, ಹಾಗೆ ಬೇವಿನ ಸೊಪ್ಪು ಎಲ್ಲ ತೊಗೊಂಬರ್ಬೇಕು. ಬನ್ನಿ, ಈಗ ಮಾರ್ಕೆಟ್ಗೆ ಹೋಗಿ ಇದೆಲ್ಲ ತೊಗೊಂಡು ಬರ್ತಾ ನನ್ನ ಮಗಳದು 1 ಗಂಟೆಗೆ ಎಕ್ಸಾಮ್ ಬಿಡುತ್ತೆ. ಅವಳನ್ನ ಕರ್ಕೊಂಡು ಮನೆಗೆ ಬರಬೇಕು. ಫ್ರೆಂಡ್ಸ್, ಯಾವುದೇ ಹಬ್ಬ ಬರಲಿ, ಹಬ್ಬ ಬಂದರೆ ಸಾಕು ಮನೆ ಕ್ಲೀನಿಂಗ್ ಫಸ್ಟು ಹೆಣ್ಮಕ್ಳದು, ಹಾಗೆ ಬಟ್ಟೆ ಶಾಪಿಂಗು, ಹಾಗೆ ಹಬ್ಬಕ್ಕೆ ಏನೇನು ಬೇಕು ಅಂತ ಎಲ್ಲನೂ ರೆಡಿ ಮಾಡ್ಕೊಳೋದೇ ಒಂದು ಸಂಭ್ರಮ ಅನಿಸುತ್ತೆ. ನಮಗಂತೂ ಯಾವ ಹಬ್ಬ ಬಂದ್ರೂ ಅಷ್ಟೇ ತುಂಬ ಖುಷಿಯಿಂದ ಆಚರಿಸ್ತೀವಿ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ರಿಲಯನ್ಸಿಗೆ ಹೋಗಿ ಫ್ರೂಟ್ಸ್ ಎಲ್ಲ ತೊಗೊಂಬಂದೆ. ಹಾಗೆ ಬಾಳೆ ಎಲೆ, ಫ್ರೂಟ್ಸು, ಹೂವು ತೊಗೊಂಬಂದೆ. ಇನ್ನು ಮಾವಿನ ಎಲೆ ಹಾಗೆ ಬೇವಿನ ಸೊಪ್ಪು ಸಿಗಲಿಲ್ಲ. ಮತ್ತು ಸಾಯಂಕಾಲ ಇನ್ನೊಂದು ಸರಿ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಲ್ಲಿ ತೊಗೊಂಬರ್ಬೇಕು. ಇದೆಲ್ಲ ತೊಗೊಂಡು ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೀನಿ. ಈಗ ಇದನ್ನೆಲ್ಲ ಎತ್ತಿಟ್ಟು ಹಾಗೆ ಒಂದು ಸ್ವಲ್ಪ ಬಟ್ಟೆ ಇದೆ, ಬಟ್ಟೆ ಮಡಚಿಡಬೇಕು. ಫ್ರೆಂಡ್ಸ್, ಮೇನ್ ನಮಗೆ ಬೇಕಿರೋದು ಕರ್ಬೂಜ ಹಣ್ಣು. ನಾಳೆ ಬೇವು ಮಾಡ್ತೀವಿ. ಮೇನ್ ಕರ್ಬೂಜ, ಹಾಗೆ ಸಪೋಟ, ದ್ರಾಕ್ಷಿ, ಬಾಳೆಹಣ್ಣು ಇಷ್ಟು ಬೇಕಾಗುತ್ತೆ. ಹಾಗೆ ಡ್ರೈ ಫ್ರೂಟ್ಸಿದು ಒಂದು ಪುಡಿ ಮಾಡಿ ಇಟ್ಟಿರ್ತೀವಿ, ಅದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಳೆ ವಿಡಿಯೋದಲ್ಲಿ ನಾನು ಇದ್ರದ್ದು ಬೇವಿನ ರೆಸಿಪಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಹಳೆ ವಿಡಿಯೋ ನೋಡಿ, ಬೇವು ಮಾಡೋದು ಹೇಗೆ ಅಂತ. ನಾಳೆ ಆದರೆ ಆದಷ್ಟು ಎಲ್ಲ ರೆಸಿಪಿ ತೋರಿಸ್ತೀನಿ. ಬಟ್ ಹಾಗಿಲ್ಲ ಅಂದರೆ ಹೋಗಿ ಹಳೆ ವಿಡಿಯೋ ನೋಡಿ, ಬೇವಿಂದು ಎಲ್ಲ ತೋರಿಸಿದ್ದೀನಿ ಕ್ಲಿಯರಾಗಿ ಏನೇನು ಬೇಕು ಅಂತ. ನಾನಿಲ್ಲಿ ನಮ್ಮ ಮನೆಯವ್ರಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಮಗಳಿಗೂ ಒಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು. ನಾನು ಎಣ್ಣೆ ಹಚ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡಿ ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್, ಈ ಯುಗಾದಿ ಹಬ್ಬ ಬಂದರೆ ಸಾಕು ಮೇನ್ ಎಣ್ಣೆ ಸ್ನಾನ ಅಂತ ನೆನಪಾಗುತ್ತೆ. ಹಾಗೆ ಇನ್ನೊಂದು ದೀಪಾವಳಿ. ಇದೆರಡು ಹಬ್ಬಕ್ಕೂ ಕೂಡ ನಾವು ಎಣ್ಣೆ ಸ್ನಾನ, ತಲೆಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ತಲೆ ಸ್ನಾನ ಮಾಡ್ಕೊತೀವಿ. ನೀವು ಯಾವ ಥರ ಆಚರಿಸ್ತೀರಿ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬೇಗ ಬೇಗ ತಲೆಗೆಲ್ಲ ಎಣ್ಣೆ ಹಚ್ಚಿ ನಾನು ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ ಲೇಟ್ ಆಗ್ತಾ ಇದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವ್ರ ಹತ್ರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಿಮ್ಮ ಪರವಾಗಿ ನಾನು ಕೇಳ್ತೀನಿ. ಎಲ್ಲರ ಬಾಳಲ್ಲಿ ಕಹಿ ಕಡಿಮೆ ಆಗಿ ಸಿಹಿ ಜಾಸ್ತಿ ಆಗಲಿ. ಓಕೆ ಫ್ರೆಂಡ್ಸ್, ಈಗೆಲ್ಲ ಎಣ್ಣೆ ಸ್ನಾನ ಆಯಿತು. ಬೇಗ ಬೇಗ ಅಡುಗೆ ಮಾಡಬೇಕು. ಒಬ್ಬಟ್ಟು, ಹಾಗೆ 2 ನಮೂನೆ ಕೋಸಂಬರಿ, ಕಡಲೆಬೇಳೆ, ವಡ. ಇನ್ನೊಂದು ನಮ್ಮ ಕಡೆ ಉತ್ತರ ಕರ್ನಾಟಕ ಸ್ಪೆಷಲ್ ಅಂದರೆ ಬೇವು. ಬೇವಿನ ಹೆಚ್ಚೆ ಎಲ್ಲ ನಿನ್ನೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೇವು, ಹಾಗೆ ಒಬ್ಬಟ್ಟು, ಕೋಸಂಬರಿ, ಅನ್ನ, ಸಾರು ಇಷ್ಟು ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು ನಾನು ಅಡುಗೆ ರೆಸಿಪಿ ತೋರಿಸ್ತೀನಿ. ಯಾಕಂದರೆ ಇದು ವಿಡಿಯೋ ಮಾಡ್ತಾ ಕೂತ್ಕೊಂಡೆ ಅಂದರೆ ನನಗೆ ಅಡುಗೆ ಬೇಗ ಆಗಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ. ಆಲ್ರೆಡಿ ನಾನು ಒಂದು ಸೈಡ್ ಕುಕ್ಕರ್ಗೆ ಬೇಳೆ ಇಟ್ಟಿದ್ದೀನಿ, ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೀನಿ. ನೈಟೇ ಕಡಲೆಬೇಳೆ ನೆನೆ ಹಾಕಿದ್ದೆ. ಇದು ಕಡಲೆಬೇಳೆ ವಡಕ್ಕೆ ರುಬ್ಕೋಬೇಕು.
ಹಾಗೆ ಕಡ್ಲಿ ನೆನೆಸಿದ್ದೆ ನೈಟೇ. ಈಗ ಇದನ್ನು ಒಂದು ವಿಸಿಲ್ ಹೊಡ್ಸ್ಕೋಬೇಕು. ಪೂಜೆ ಮಾಡಬೇಕು, ಬಟ್ ಅಡುಗೆ ಎಲ್ಲ ಆಯಿತು. ಇನ್ನು ಒಬ್ಬಟ್ಟು ಮಾಡಬೇಕೀಗ. ಎಡೆ ಕೊರ್ತಕ್ಕಷ್ಟೇ ಒಬ್ಬಟ್ಟು ಮಾಡಬೇಕು. ಇಲ್ಲಿ ಕಡಲೆಬೇಳೆ ವಡೆ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಎಡೆಗಷ್ಟೇನೆ. ನಮ್ಗೆ ಮಧ್ಯಾಹ್ನ ಮತ್ತೆ ಒಬ್ಬಟ್ಟು ಕಡಲೆಬೇಳೆ ವಡೆ ಬಿಸಿದು ಮಾತ್ರ ಮಾಡ್ಕೋಬೇಕು. ಈಗೆಲ್ಲ ಆಯಿತು ಆಲ್ಮೋಸ್ಟು. ಸಾಂಬಾರು ಇದು ಕಡಲೆ ಉಸುಳಿ, ಇದು ಬೇವಾಗಿದೆ. ಇನ್ನು ಕೋಸಂಬರಿನೂ ರೆಡಿ ಇದೆ. ಎಲ್ಲ ಆಯಿತು. ಇನ್ನು ವಡೆ ಪ್ಲಸ್ ಒಬ್ಬಟ್ಟಾದರೆ ಮುಗೀತು. ಇಡೀ ದಿನ ಹಬ್ಬ ಏನಾದರೂ ಬಂದರೆ ಫುಲ್ ಇಡೀ ದಿನ ಅಡುಗೆ ಮನೆಯಲ್ಲೇ ಇರ್ತೀವಿ ನಾವು. ಅಡುಗೆ ಮಾಡೋದೇ ಒಂದು ಕೆಲಸ ಆಗಿಬಿಡುತ್ತೆ ಅಷ್ಟೇ. ಬೆಳಿಗ್ಗೆ ತಿಂಡಿ, ಹಾಗೆ ಹಬ್ಬದ ಅಡುಗೆಗಳು. ಅಯ್ಯೋ, ಒಂಥರ ಖುಷಿ ಇರುತ್ತೆ, ಹಾಗೆ ಒಂಥರ ಫುಲ್ ಸುಸ್ತಾಗೋಗ್ಬಿಟ್ಟಿರ್ತೀವಿ ಹಬ್ಬದ ಅಡುಗೆ ಮಾಡೋಷ್ಟರಲ್ಲೇ. ಅಡುಗೆ ಎಲ್ಲ ಮುಗೀತು, ಪೂಜೆನೂ ಆಯಿತು. ಇನ್ನೊಂದು ದೀಪ ಮುಡಿಸಿ ಮಂಗಳಾರತಿ ಮಾಡಬೇಕು. ಆಮೇಲೆ ಊಟ ಮಾಡೋದು. ಬನ್ನಿ, ಓಕೆ, ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ಈ ಹಬ್ಬಕ್ಕೆ ಮೇನ್ ಬೇಕಿರೋದಂದರೆ ಬೇವು ರೆಡಿ ಇದೆ. ಬೇವಿನ ಪಾತ್ರೆಗೆ ಬೇವೆಲ್ಲ ಮಾಡೋದಾದ್ಮೇಲೆ ಪೂಜೆ ಮಾಡಿ ಊದ್ಬತ್ತಿ ಬೆಳಗ್ತೀವಿ. ಆಯಿತು, ಅದೆಲ್ಲ ಬೇವು ಮಾಡಿದ್ದೀನಿ. ಹಾಗೆ ಕಡ್ಲಿ ಉಸುಳಿ, ಇದಕ್ಕೆ ಕೊಬ್ಬರಿ ಮಿಕ್ಸ್ ಮಾಡಬೇಕು. ಊಟ ಮಾಡುವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಕೋಸಂಬರಿ ರೆಡಿ. ಇದು ಬಂದು ಕಡಲೆಬೇಳೆ ವಡದ್ದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹೆಚ್ಚಿ ಹಾಕಿ ನಾವು ಊಟ ಮಾಡುವಾಗ ಅವಾಗ ಬಿಸಿದು ಹಾಕ್ಕೋಬೇಕು. ಇಲ್ಲಿ ಸಾಂಬಾರು ರೆಡಿ ಇದೆ. ಹಾಗೆ ಒಬ್ಬಟ್ಟು ಹಾಗೆ ವಡೆ, ಇದಿಷ್ಟು ಮಾತ್ರ ಬಿಸಿದು ಆಮೇಲೆ ಮಾಡಬೇಕು.
ಫ್ರೆಂಡ್ಸ್ ಮಾಡಿದ್ದೆಲ್ಲ ಆಯಿತು. ಇನ್ನು ಎಡೆ ಮಾಡಬೇಕು. ಎಡೆ ಮಾಡಿ ಬೇವು ಕುಡಿಬೇಕು. ಆಮೇಲೆ ಮಧ್ಯಾಹ್ನ 1:30-2 ಗಂಟೆಗೆ ಊಟ ಮಾಡಬೇಕು. ಫ್ರೆಂಡ್ಸ್, ನೀವು ಯಾವ ಥರ ಎಲ್ಲ ಯುಗಾದಿನ ಆಚರಿಸ್ತೀರಿ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ, ಈಗ ಕರ್ಪೂರ ಎಲ್ಲ ಬೆಳಗಿ ಕಾಯಿ ಒಡೆದು ಎಡೆ ಮಾಡಬೇಕು. ಫ್ರೆಂಡ್ಸ್, ಅಡುಗೆ ಮಾಡಿದ್ದೆಲ್ಲ ಆಯಿತು. ಹಾಗೆ ಪೂಜೆ ಕೂಡ ಆಗಿದೆ. ಈಗ ನಾನು ದೀಪ ಮುಡಿಸ್ತಾ ಇದ್ದೀನಿ. ಮನೆಯಲ್ಲೇ ಹೊಸ ದೀಪ ಇತ್ತು, ಹಂಗಾಗಿ ಯುಗಾದಿ ಹಬ್ಬ ಇರೋದ್ರಿಂದ ಹೊಸ ದೀಪ ಮುಡಿಸೋಣ ಅಂತ ಹೊಸ ದೀಪಕ್ಕೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ತುಪ್ಪದ ದೀಪ ಮುಡಿಸ್ತಾ ಇದ್ದೀನಿ. ಫ್ರೆಂಡ್, ಇನ್ನೊಂದು ಹೇಳಬೇಕು, ಹಾಗೆ ಹೊಸ ಕಾಮಾಕ್ಷಿ ದೀಪ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇದು ಕಾಮಾಕ್ಷಿ ದೀಪ ಯಾರಾದರೂ ಗಿಫ್ಟ್ ಮಾಡಬೇಕಂತೆ, ನಾವಾಗಿ ತಗೋಬಾರ್ದಂತೆ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ನೆಕ್ಸ್ಟು ದಿನದಲ್ಲಿ ಬರುತ್ತೆ, ಮಿಸ್ ಮಾಡ್ದಂಗೆ ನೋಡಿ. ಆ ದೀಪ ಇಟ್ಬಿಟ್ಟು, ಈ ದೀಪನ ನನ್ನ ಫ್ರೆಂಡ್ ಸವಿತಾ ಗಿಫ್ಟ್ ಮಾಡಿರೋದು. ಈ ದೀಪ ಇಟ್ಟು ಪೂಜೆ ಮಾಡಿ ಇವತ್ತು ತುಪ್ಪದ ದೀಪ ಅಂಟಿಸ್ತಾ ಇದ್ದೀನಿ. ಈಗ ನಮ್ಮ ದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ, ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು, ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು, ನಗು ನಗುತ್ತ ತುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಬೇವು ಕುಡಿಯೋಣ ಬನ್ನಿ. ಪೂಜೆ ಎಲ್ಲ ಆಯಿತು, ಅಡುಗೆ ಆಯಿತು, ಪೂಜೆ ಆಯಿತು. ಬೇವು ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕ ಸೈಡು ಮೇನ್ ಯುಗಾದಿ ಹಬ್ಬಕ್ಕೆ ಬೇವು ಅಂದರೆ ಇದೇನೇನೆ ಎಲ್ಲ ಫ್ರೂಟ್ಸ್ ಹಾಕಿ ಮಾಡ್ತೀವಿ. ಆಲ್ರೆಡಿ ಒಂದು ವಿಡಿಯೋ ತೋರಿಸಿದ್ದೀನಿ ನಾನು ನಿಮಗೆ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ವಿಡಿಯೋ ನೋಡಿ. ಫ್ರೆಂಡ್ಸ್, ಬೇವಿನ ರೆಸಿಪಿ ಹಳೆ ವಿಡಿಯೋದಲ್ಲಿ ತೋರಿಸಿನಿ, ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ಹೋಗಿ ನೋಡಿ. ಫ್ರೆಂಡ್ಸ್, ಎಲ್ಲರೂ ಬೇವು ಕುಡಿಯೋಣ ಬನ್ನಿ. ಬೇವು ಜೊತೆಗೆ ಒಬ್ಬಟ್ಟು ಇನ್ನೂ ಸೂಪರ್ ಆಗಿರುತ್ತೆ. ಒಬ್ಬಟ್ಟು ಮಾಡಿದ್ದೀನಿ, ಆಮೇಲೆ ಬಿಸಿದು ಮಾಡ್ಕೋಬೇಕು. ಅದ್ರ ಜೊತೆ ವಡೆ, ಕಡಲೆಬೇಳೆ ವಡೆ.
ಹಾಯ್ ಫ್ರೆಂಡ್ಸ್ ಇವತ್ತು ಮಾಸ್ತನಹಳ್ಳಿ ವೀರಭದ್ರೇಶ್ವರ ಜಾತ್ರೆ ಇದೆ. ನಾವು ಇಷ್ಟು ವರ್ಷದಿಂದ ಹೋಗೇ ಇರಲಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಬನ್ನಿ, ಈಗ 12:15ಗೆ ತೇರು ರಥೋತ್ಸವ ಆಗುತ್ತಂತೆ. ಬನ್ನಿ ಫ್ರೆಂಡ್ಸ್ ಹೋಗೋಣ. ನಾನು ನೋಡಿಲ್ಲ, ನನ್ನ ಜೊತೆ ನೀವು ವೀರಭದ್ರೇಶ್ವರ ಜಾತ್ರೆ ಹಾಗೆ ತೇರಿನ ರಥೋತ್ಸವ ನೋಡುವರಂತೆ. ಬನ್ನಿ ಹೋಗೋಣ. ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ, ನನ್ನೊಂದು ಸ್ವಲ್ಪ ಲೇಟ್ ಆಯಿತು. ಓಕೆ, ಬನ್ನಿ ಹೋಗೋಣ, ಜಾತ್ರೆ ನೋಡೋಣ ಎಲ್ಲರೂ. ಗುಡಿಗೆ ಹೋಗಿ ಬರ್ತೀನಿ. ಯಾವ ಗುಡಿ? ಏ ವೀರಭದ್ರೇಶ್ವರ ಸ್ವಾಮಿ, ನಮ್ಮ ಮನಿ ದೇವ್ರು. ಕೇಳಿದ್ನ ಇಲ್ಲ ಅನ್ನಂಗಿಲ್ಲ. ಹೌದಾ? ಫ್ರೆಂಡ್ಸ್, ಇಷ್ಟು ವರ್ಷದಿಂದ ನಾವು ಫಸ್ಟ್ ಟೈಮ್ ಈ ಜಾತ್ರೆ ನೋಡಿರೋದು. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಮನೆ ದೇವರು ವೀರಭದ್ರೇಶ್ವರ. ನಾವು ವರ್ಷಕ್ಕೊಂದ್ಸರಿ ಅಲ್ಲಿ ರಾಯಚೋಟಿಗೆ ಹೋಗಿ ಬರ್ತೀವಿ. ಪ್ರತಿ ಸರಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಇಲ್ಲ ಸಂಡೇ ಏನಾದರೂ ಬರ್ತ್ಡೇ ಅಥವಾ ಆ್ಯನಿವರ್ಸರಿ ಇದ್ದಾಗ ನಾವು ಇಲ್ಲಿಗೆ ಬಂದು ಕಾಯಿ ಒಡಿಸ್ಕೊಂಡು ಅಭಿಷೇಕ ಮಾಡಿಸ್ಕೊಂಡು ಹೋಗ್ತೀವಿ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಫ್ರೆಂಡ್ಸ್ ನೋಡ್ಬೋದು, ತುಂಬಾ ಚೆನ್ನಾಗಾಯಿತು ಜಾತ್ರೆ. ಇಲ್ಲಿ 12:15ನೇ ತೇರು ಎಳಿತಾರಂತೆ, ರಥೋತ್ಸವ ಆಗುತ್ತೆ ಅದೇ ಟೈಮ್ಗೆ. ಫ್ರೆಂಡ್ಸ್, ಇನ್ನೊಂದು ಖುಷಿ ವಿಷಯ ಏನಂದರೆ, ಫಸ್ಟ್ ಟೈಮ್ ನಾನು ನನ್ನ ಫ್ರೆಂಡು ಸೇರಿ ತೇರು ಎಳೆದಿದ್ದೀವಿ. ಎಲ್ಲೇ ಹೋದ್ರೂ ಜಾತ್ರೆಗೆ ದೂರ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದುಬಿಡ್ತಾ ಇದ್ವಿ. ಇಲ್ಲಿ ನಮ್ಮನೆ ವೀರಭದ್ರೇಶ್ವರ ದೇವರು ಜಾತ್ರೆ ಟೈಮಲ್ಲಿ ಕರೆಕ್ಟು ಹೋಗಿ ತೇರಿನ ಟೈಮಲ್ಲಿ ತೇರು ಎಳೆದಿದ್ದಂತೂ ನನಗೆ ತುಂಬಾ ಖುಷಿ ಆಯಿತು. ಫ್ರೆಂಡ್ಸ್, ಕೈಲಾಸದಿಂದ ಧರೆಗೆ ಬಂದ ಶಿವಸುತ ಶ್ರೀ ವೀರಭದ್ರೇಶ, ಗೊಡಚಿ
ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.